ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಫೈನಲಿ ನಮ್ಮ ಕಿಚ್ಚ ಸುದೀಪ್ ಸರ್ದು ಸ್ಯಾಟರ್ಡೆ ಸಂಡೇ ಪ್ರೋಗ್ರಾಮ್ ಮುಂದೆ ಬಿಟ್ಟಿದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ಪ್ರೋಮೋ ಬಗ್ಗೆ ನಾವು ಮಾತಾಡೋಣ. ಸೊ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಎಸ್, ಸೊ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸುದೀಪ್ ಸರ್ ನಮ್ಮ ಧನರಾಜ್ಗೆ ಒಂದು ಟಾಸ್ಕ್ನ ಕೊಡ್ತಾರೆ. ಏನು ಟಾಸ್ಕ್ ಅಂತಂದ್ರೆ, ಮನೆಯಲ್ಲಿರೋರ್ನ ಯಾವ ಪ್ರಾಣಿಗಳಿಗೆ ನೀವು ಹೋಲಿಸ್ತೀರಾ ಅಂತ ಕೇಳಿದಾಗ ಧನರಾಜ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಸೊ ಮೊದಲನೇದಾಗಿ ಐಶ್ವರ್ಯ ಅವ್ರಿಗೆ ಆನೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಕ್ಲಿಪ್ಪಿಂಗ್ಸ್ ಕಟ್ ಆಗುತ್ತೆ. ಸೊ ಎರಡನೇದಾಗಿ ಬಂದ್ಬಿಟ್ಟು ಜಿಂಕೆಗೆ ಅಂದಾಗ, ಜಿಂಕೆ ನನಗೆ ನಾನು ಹೋಲಿಸ್ಕೊತೀನಿ, ಅದಕ್ಕೂ ಮುಂಚೆ ಏನೋ ಭವ್ಯಂಗೆ ಹೋಲಿಸ್ತೀನಿ ಅಂತ ಹೇಳ್ತಾರೆ. ಭವ್ಯ ಮತ್ತೆ ನಾನು ಅಣ್ಣ ತಂಗಿ ತರ, ಅಣ್ಣ ತಂಗಿ ಜಿಂಕೆ ಅಂತಾಳೆ. ಯಾಕಂದ್ರೆ ಆಚೆಗಡೆ ಅವ್ರಿಗೆ ಮಿಸ್ಸಸ್ ಅವ್ರು ಇದ್ದಾರೆ, ಏನಾರು ಅನ್ಕೊಂಡ್ ಬಿಡ್ತಾರೆ ಅಂತ ಅದು ಸ್ವಲ್ಪ ಫನ್ನಿ ಆಗಿರುತ್ತೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಬರೋದು ಯಾರ್ದು ಗೊತ್ತಾ, ಲಾಯರ್ ಜಗದೀಶ್ ಅವ್ರನ್ನ ಯಾವ ಪ್ರಾಣಿಗೆ ಹೋಲಿಸ್ತೀರಾ. ಆಕ್ಚುಲಿ ಲಾಯರ್ ಜಗದೀಶ್ ಅವರು ಅವ್ರಿಗೆ ಸಿಂಹ ಅಂತ ಹೋಲಿಸ್ಕೊಂತ ಇದ್ರು ಒಂದು 6 ದಿವಸದಿಂದ. ಬಟ್ ಇವತ್ತು ಒರಿಜಿನಲ್ ಆಗಿ ಅವರು ಒಂದು ನೇಮ್ ಕೊಟ್ಟಿದ್ದಾರೆ, ಅದೇನಂತಂದ್ರೆ ಊಸರುವಳ್ಳಿ ಅಂತ. ಸೊ ಗೈಸ್, ಊಸರುವಳ್ಳಿ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಹೆಸರನ್ನ ಕೇಳಿದ್ಮೇಲೆ ಸೊ ಅದು ಸೂಟಬಲ್ ನಾನ್ ಸೂಟಬಲ್ ಅಂತ, ಅದಕ್ಕೆ ಅವರು ಕರೆಕ್ಟ್ ಆಗಿ ಒಂದು ಚೆನ್ನಾಗಿ ಸಮಂಜಸವಾಗಿ ಆನ್ಸರ್ ಕೊಟ್ಟರು ಅಂತಾನೆ ಹೇಳ್ಬೋದು. ಯಾರು ನಮ್ಮ ಧನರಾಜ್ ಅವರು. ಏನಕ್ಕೆ ಊಸರುವಳ್ಳಿ ಅಂತಂದ್ರೆ, ಬೆಳಗ್ಗೆ ನೋಡಿದ್ರೆ ಒಂದು ಬಂದ್ಬಿಟ್ಟು ಏನೋ ಚಾನಲ್ ನ ಕೊಂಡ್ಕೊಂಡ್ ಬಿಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಬಿಗ್ ಬಾಸ್ ನ ಕೊಂಡ್ಕೊಂತೀನಿ ಅಂತ, ಆಮೇಲೆ ವರ್ಡ್ನೇ ಕೊಂಡ್ಕೊಂತೀನಿ ಅಂತಂತಾರೆ. ಏನು ಅದೇನೋ ಶಾಪಲ್ಲಿ ಸಿಗುವ ಕಾಚವಾಸಗಳಕ್ಕೆ ಅಂತ ಹೇಳ್ತಾರೆ. ಅದನ್ನ ಸುದೀಪ್ ಸರ್ ಬಿದ್ದು ಆಕ್ಚುಲಿ ಅದು ಹೇಳೋ ವೇ ಇದೆಯಲ್ಲ, ಅವರು ಮಂಗಳೂರು ಭಾಷೆನೇ ಒಂಥರ ಚಂದ, ಅದು ಸಖತ್ ಸ್ವ್ಯಾಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾವು ಅದನ್ನ ಹೇಳಿದ್ರೆ ಅದು ಬೇರೆ ತರ ವಲ್ಗರ್ ಆಗಿ ಆಗ್ಬಿಡುತ್ತೆ. ಬಟ್ ಅವ್ರು ಚೆನ್ನಾಗಿ ಹೇಳುತ್ತೆ. ನನ್ಗೆ ಅದು ಆಕ್ಚುಲಿ ಅವ್ರು ಹೇಳಿದ ರೀತಿನೂ ಕೂಡ ಎಷ್ಟು ಒಂಥರ ಕಾಮಿಡಿ ಅಂತಾನೆ ಅನಿಸ್ತು. ಸೊ ತುಂಬಾ ಚೆನ್ನಾಗಿತ್ತು ಗೈಸ್. ಆಕ್ಚುಲಿ ಸೂಪರ್ ಸಂಡೇ ವಿತ್ ಸುದೀಪಾದಲ್ಲಿ ಇವತ್ತು ಬರ್ತಾರೋ ಪ್ರೋಮೋ ಮೊದಲನೇ ಪ್ರೋಮೋ ಆಕ್ಚುಲಿ. ಸೊ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಒಂದೇ ದಿನ ಶೂಟಿಂಗ್ ನಡೆಯುತ್ತೆ. ಬಟ್ ಪ್ರೋಮೋಗಳನ್ನ ಸ್ಯಾಟರ್ಡೆ ಸಂಡೇ ಡಿವೈಡ್ ಮಾಡ್ತಾರೆ. ಅಂಡ್ ನಿಮಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸ್ಯಾಟರ್ಡೇಲಿ ನಡೆದಂತ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಸೇಫ್ ಕಂಟೆಸ್ಟೆಂಟ್ಗಳಾದ್ರು ಅಂತ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀವಿ. ಸೊ ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ. ಅಂಡ್ ನೆನ್ನೆ ಎಪಿಸೋಡ್ ಯಾರು ನೋಡಿರ್ತೀರಾ, ಏನ್ ಅನ್ನಿಸ್ತು ಸುದೀಪ್ ಸರ್ ಲಾಯರ್ ಜಗದೀಶ್ ಅವ್ರಿಗೆ ಏನೇನೆಲ್ಲ ಹೇಳಿದ್ರು, ಸೊ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಗೈಸ್ ಹೇಳ್ಬೇಕು ಅಂತಂದ್ರೆ ತುಂಬಾ ಎಂಟರ್ಟೈನ್ ಆಗಿತ್ತು ನಿನ್ನೆ ಎಪಿಸೋಡ್. ಇವತ್ತಿನ ಎಪಿಸೋಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಅಂಡ್ ನಿನ್ನೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳು ತುಂಬಾ ಬಂದಿದೆ ಒಳಗಡೆಯಿಂದಾನೆ ಅಂತ ಹೇಳ್ಬೋದು. ಸೊ ಅದನ್ನೇನು ಅಂತ ಡೀಟೇಲ್ ಆಗಿ ರಿವ್ಯೂನ ಆಮೇಲೆ ಮಾಡ್ತೀವಿ. ಸೊ ಈ ಪ್ರೋಮೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.